ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಜಿಕೆ. ಇವತ್ತು ನನ್ನ ಪ್ರೀತಿಯ ಕನ್ನಡಿಗರಿಗೋಸ್ಕರ ಮತ್ತೊಂದು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಹಾವೇರಿಯಿಂದ ದೂರದಲ್ಲಿ ಇರೋ ಸುಮಾರು 17 ಕಿಲೋಮೀಟರ್ ದೂರದಲ್ಲಿರೋ ಒಂದು ಸ್ಥಳಕ್ಕೆ ನಾನು ಹೋಗ್ತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿದೆ. ನನಗೆ ಫ್ರೆಂಡ್ಸು ಸಜೆಷನ್ ಮಾಡಿದರು, ಈ ಪ್ಲೇಸು ತುಂಬಾ ಅದ್ಭುತವಾಗಿದೆ, ಇದನ್ನು ಒಂದು ವಿಡಿಯೋ ಶೂಟ್ ಮಾಡು ಅಂತಂದು. ಸೊ ಹಾಗಾಗಿ ಮತ್ತೆ ನಾನು ಕನ್ನಡಿಗರಿಗೆ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಖಂಡಿತವಾಗಿ ಕಲಾ ಸೂರ್ಯಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನನ್ನು ಪ್ರೀತಿಯಿಂದ ಪ್ರೆಸ್ ಮಾಡಿ, ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಖಂಡಿತವಾಗಿಯೂ ನಿಮಗೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇನ್ನೇನು ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಬನ್ನಿ, ಹಾಗಿದ್ರೆ ಈ ಜರ್ನಿ ಹೇಗಿರುತ್ತೆ ಅಂತ ಒಂದ್ಸರಿ ನೋಡ್ಕೊಂಬರೋಣ, ಏನಂತೀರಾ? ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಇವತ್ತು ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋ ಒಂದು ಜಾಗ ಆ ಬೆಟ್ಟದ ಮೇಲಿದೆ. ಸೊ ಎಲ್ಲರೂ ಇಷ್ಟಪಡ್ತೀರಾ, ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಖಂಡಿತವಾಗಿ ನೋಡಿ. ನಾನು ಮೇನ್ ರೋಡಿಂದ ಸ್ವಲ್ಪ ಪಕ್ಕದಲ್ಲಿರೋ ಸೇಫ್ಟಿ ರೋಡ್ ಅಂತಂದು ಹೇಳ್ತಾರಲ್ಲ, ಸೊ ಆ ರೋಡಲ್ಲಿ ಇವಾಗ ನಾನು ಟ್ರಾವೆಲಿಂಗ್ ಮಾಡ್ತಾಯಿದ್ದೀನಿ. ಬನ್ನಿ, ಆ ಬೆಟ್ಟ ಇಲ್ಲಿಂದ ದೂರ ಇದೆ, ಆ ಗುಡ್ಡ ನಮಗೆ ದೂರದಲ್ಲೇ ಕಾಣಿಸುತ್ತೆ. ಬಟ್ ಅಲ್ಲಿ ಏನಿದೆ ಅಂತಂದು ಸುಮಾರು ದಿನದಿಂದ ನಾನು ಈ ರೋಡಲ್ಲಿ ಹೋಗುವಾಗ ಬರುವಾಗ ನೋಡ್ತಾನೇ ಇದ್ದೆ. ಆ ವಿಡಿಯೋನ ಮಾಡಬೇಕು, ಆ ವಿಡಿಯೋನ ಮಾಡೋಣ ಅಂತಂದು ನಾನು ಫಸ್ಟ್ ಟೈಮ್ ಟ್ರಾವೆಲಿಂಗ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಹೇಗೆ ಬರ್ತಾಯಿದೆ ಏನೋ ಗೊತ್ತಿಲ್ಲ. ನನ್ನ ಹತ್ರ ಅಂದರೂ ಚೆನ್ನಾಗಿರೋ ಮೊಬೈಲು ಇಲ್ಲ, ಇರೋ ಮೊಬೈಲಲ್ಲೇ ಶೂಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಇಷ್ಟ ಆಗಲಿ ಅಂತಂದು ಮಾಡ್ತಾಯಿದ್ದೀನಿ. ಎಲ್ಲಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಸ್ವಲ್ಪ ಹೇಳಿ, ಸಜೆಷನ್ನ ನಾನು ತೊಗೊಳ್ತೀನಿ. ಹಾವೇರಿ ಕಡೆಯಿಂದ ನಿಮಗೆ ಸುಮಾರು 16ರಿಂದ 17 ಕಿಲೋಮೀಟರ್ ದೂರ ಆಗುತ್ತೆ ಈ ಬೆಟ್ಟಕ್ಕೆ ಬರಬೇಕು ಅಂದರೆ. ನನಗನ್ನಿಸ್ದಂಗೆ ಇಲ್ಲಿ ಮೋಸ್ಟ್ಲಿ ಆಂಜನೇಯನ ಒಂದು ಮೂರ್ತಿ ಇರಬಹುದೋ, ಒಂದು ಹೊಸ ಮೂರ್ತಿ ಉದ್ಘಾಟನೆ ಆಗಿದೆ ಅನಿಸುತ್ತೆ. ಬನ್ನಿ, ಅಲ್ಲಿ ಬೆಟ್ಟದ ಮೇಲೆ ಏನೆಲ್ಲ ಇದೆ, ಹೇಗಿದೆ ಆಂಜನೇಯ ಮೂರ್ತಿ ಅಂತ ತೋರಿಸೋಣ. ಇದು ಶ್ರೀಕೋಟೆ ಆಂಜನೇಯ ಸ್ವಾಮಿ ಬೆಟ್ಟ ಅಂತಂದು ಮೆಟೆಬೆನ್ನೂರು ಹತ್ರ. ಮಿಸ್ ಮಾಡ್ಕೋಬೇಡಿ, ಶ್ರೀರಾಮನ ಭಕ್ತರೆಲ್ಲ ಆಂಜನೇಯ. ಸ್ನೇಹಿತರೆ, ಗಾಡಿನಂತೂ ಪಾರ್ಕಿಂಗ್ ಮಾಡಾಯಿತು. ಗಾಡಿನ ಪಾರ್ಕಿಂಗ್ ಮಾಡಿದ್ದೀನಿ ಈ ದೇವಸ್ಥಾನಕ್ಕೆ. ಇಲ್ಲಿ ನಾನು ಸುಮಾರು ಸರಿ ಅಡ್ಡಾಡ್ತಾ ಇದ್ದೆ ಈ ರೋಡಲ್ಲಿ. ಮೇನ್ ರೋಡ್ ಇದೆ, ಅಂದರೆ ಹುಬ್ಬಳ್ಳಿ ಮತ್ತು ಬೆಂಗಳೂರಿಗೆ ಮೇನ್ ರೋಡ್ ಪಕ್ಕದಲ್ಲಿ, ಅಂದರೆ ಒಂದು 500 ಮೀಟ್ರ್ ಒಳಗಡೆ ಬರಬೇಕು ಈ ಒಂದು ಬೆಟ್ಟಕ್ಕೆ. ಆಂಜನೇಯನ ಬೆಟ್ಟ ಹೊಸದಾಗಿ ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಹಾವೇರಿಯಿಂದ ನಿಮಗೆ 16ರಿಂದ 17 ಕಿಲೋಮೀಟ್ರ್ ದೂರದಲ್ಲಿ, ಹೈವೇ ಪಕ್ಕದಲ್ಲಿ. ಹಾಗೆ ದಾವಣಗೆರೆ ಕಡೆಯಿಂದ ಬಂದರೆ, ರಾಣೆಬೆನ್ನೂರು ಕಡೆಯಿಂದ ಬಂದರೆ ನಿಮಗೆ 18-20 ಕಿಲೋಮೀಟ್ರ್ ಆಗ್ಬೋದು. ಬೆಟ್ಟ ಹೊಸದಾಗಿ ನಿರ್ಮಿತವಾಗಿದೆ. ಇಲ್ಲಿ ಆಂಜನೇಯನ ಬೆಟ್ಟ, ಶ್ರೀರಾಮನ ಭಕ್ತರು, ಆಂಜನೇಯನ ಭಕ್ತರು ಯಾರೆಲ್ಲ ಇದ್ದೀರಲ್ಲ, ಸೊ ಎಲ್ಲರೂ ಬರ್ಬೋದು. ದರ್ಶನ ಅಂತೂ ಆಯಿತು ನಮಗೆ. ನೋಡಿದ್ರಲ್ಲ, ನಿಮಗೆ ಆವಾಗಲಿಂದ ನಾನು ಹೇಳ್ತಾ ಇದ್ದೆ. ಸೊ ಬೆಟ್ಟದಲ್ಲಿ ಒಂದು ಆಂಜನೇಯನ ಮೂರ್ತಿಯನ್ನು ಮಾಡಿದ್ದಾರೆ. ಅದೇ ಈ ಮೂರ್ತಿ ಸುಮಾರು ನನಗೆ ಅನ್ನಿಸ್ದಂಗೆ ಒಂದು 21 ಅಡಿ ಇರ್ಬೋದು ಅನಿಸುತ್ತೆ. ಏಕಶಿಲಾ ಇರಬಹುದೇನೋ ಇದು ಮೂರ್ತಿ, ಏಕಶಿಲಾ ಅಂತ ಅನಿಸುತ್ತೆ. ಯಾಕಂದರೆ ಒಂದೇ ಕಲ್ಲಿನ ವಿಗ್ರಹದಲ್ಲಿ ಕೆತ್ತನೆ ಮಾಡಿರ್ಬೋದು. ಇಲ್ಲಿ 21 ಅಡಿ ಎತ್ತರದ ಶ್ರೀಕೋಟೆ ಆಂಜನೇಯನ ಇಲ್ಲಿ ಎಲ್ಲ ತಿಳಿಸಿದ್ದಾರೆ. 21 ಅಡಿ ಎತ್ತರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಂದು. ಸೊ ಇಲ್ಲೆಲ್ಲ ಪ್ರತಿ ಶನಿವಾರ ಸುಮಾರು ಜನ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂತಂದರೆ ಮೊದಲನೇ ಬಾರಿಗೆ ಬೆಟ್ಟದಲ್ಲಿರುವ ಒಂದು ಏಕಶಿಲಾ ಮೂರ್ತಿ ಆಂಜನೇಯನ ಒಂದು ಮೂರ್ತಿಯನ್ನು ನೋಡಿದ ತಕ್ಷಣ ತುಂಬಾ ಖುಷಿಯಾಯಿತು. ಜೈ ಶ್ರೀರಾಮ್ ಅಂತಂದು ಆಂಜನೇಯನ ಪಾದಕ್ಕೆ ಹಣೆ ಇಟ್ಟು ನಮಸ್ಕರಿಸಿ ನನ್ನ ಬೇಡಿಕೆಗಳನ್ನೆಲ್ಲ ಆಂಜನೇಯನ ಹತ್ರ ಕೇಳಿದೆ. ಎಲ್ರಿಗೂ ವರ ಕೊಡಪ್ಪ, ಎಲ್ರೂ ಚೆನ್ನಾಗಿಟ್ಟಿರು ಅಂತಂದು. ಸೊ ಹಾಗಾಗಿ ದಯವಿಟ್ಟು ನೋಡ್ತಾ ಇರೋಂಥ ವೀಕ್ಷಕರೇ, ದಯವಿಟ್ಟು ಕೋಟೆ ಆಂಜನೇಯನ ಬೆಟ್ಟಕ್ಕೆ ಬನ್ನಿ. ನಿಮಗೆ ಇಷ್ಟಾರ್ಥಗಳನ್ನು ದೇವರಲ್ಲಿ ಬೇಡಿಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ ಅಂತ ಹೇಳ್ತಾ ನಮಸ್ಕಾರ ಮಾಡಿ ಮತ್ತೆ ವಿಡಿಯೋಕ್ಕೆ ಪ್ರಾರಂಭ ಮಾಡಿದೆ. ಕೋಟೆ ಬಯಲು ಮೆಟೆಬೆನ್ನೂರು ಇವರು ಒಂದು ಕೊಡುಗೆ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಆಸನಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿಂದ ಮಾತ್ರ ವ್ಯೂಸ್ ಮಾತ್ರ ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ಕೆಳಗಡೆ ತೋಟಗಳಿದ್ದಾವೆ, ಒಂದು ಚಿಕ್ಕ ಹಣ್ಣಿನ ತೋಟ, ಅಲ್ಲಿ ಎದುರುಗಡೆ ಒಂದು ಮಾವಿನ ತೋಟನೂ ಕಾಣಿಸ್ತಾ ಇದೆ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ಸಖತ್ತಾಗಿದೆ. ಯಾರೂ ಮಿಸ್ ಮಾಡ್ಕೋಬೇಡಿ. ಹೈವೇ ರೋಡಲ್ಲಿ ಹೋಗ್ತಾ ನಿಮಗೆ ಹತ್ತಿರದಲ್ಲೇ
ಮೇನ್ ರೋಡಿಗೆ ನಿಲ್ಲಿಸಿದ್ರೆ ನಿಮ್ಗೊಂದು 500 ಮೀಟ್ರ್ ದೂರದಲ್ಲಿ ಬೆಟ್ಟ ಹತ್ಕೊಂಡು ಬಂದುಬಿಟ್ರೆ ಆಂಜನೇಯನ ದರ್ಶನ ಮಾಡ್ಬೋದು. ಸೊ ನಾವಂತೂ ಆಲ್ರೆಡಿ ಬಂದಿದ್ದೀವಿ. ಇಲ್ಲೇ ನೋಡಿ ಬಂದಂಥ ಭಕ್ತಾದಿಗಳು ಚಿಕ್ಕ ಚಿಕ್ಕ ಮನೆಗಳನ್ನು ಕೂಡ ಇಲ್ಲಿ ಕಟ್ಟಿಬಿಟ್ಟಿದ್ದಾರೆ. ಎಷ್ಟು ಖುಷಿ ಅನಿಸುತ್ತಲ್ವ, ನೋಡೋಕ್ಕೆ ಒಂಥರ ಖುಷಿ. ಯಾರೋ ಖರ್ಚೀಪು ಕೂಡ ಬಿಟ್ಟೋಗಿದ್ದಾರೆ ಪಾಪ. ಇದ್ಯಾರದು ನೋಡಿ ಇಲ್ಲೇ ಇದ್ದಿರುತ್ತೆ, ಬಂದು ತಗೊಂಡೋಗಿ. ಚಿಕ್ಕ ಚಿಕ್ಕ ಮನೆಗಳನ್ನೆಲ್ಲ ಕಟ್ಟಿದ್ದಾರೆ. ಸೊ ಮೇಲ್ಗಡೆ ಬಾವುಟ ಹಾರಿಸಿದ್ದಾರೆ. ಬಾವುಟ ಗಾಳಿಗೇನೋ ಒಂಚೂರು ಕಿತ್ತೋಗಿದೆ. ರಾಜಭಕ್ಷ ಅಂತ ನಮ್ಮದು ರಾಣೆಬೆನ್ನೂರು. ಇದು ಬಂದು ಮೊಟ್ಟೆಬೆನ್ನೂರು ಹತ್ರ ಕೋಟೆ ಆಂಜನೇಯ ಟೆಂಪಲ್ ಅಂತ. ಇದು ಬೆಟ್ಟದ ಮೇಲೆ ಕಟ್ಟಿಸಿದ್ದಾರೆ. ತುಂಬ ಚೆನ್ನಾಗೈತೆ, ಪ್ರೇಕ್ಷಣೀಯ ಪ್ಲೇಸು ಚೆನ್ನಾಗೈತೆ. ನೋಡೋಕ್ಕೆ ಎಲ್ಲ ಭಕ್ತಾದಿಗಳು ಬಂದು ನೋಡ್ಕೊಂಡು ಹೋಗ್ಬೋದು. ಮತ್ತು ನೇಚರು ಇರೋದ್ರಿಂದ ಚೆನ್ನಾಗೈತೆ, ಕೂಲ್ ಅನ್ನಿಸ್ತತೆ. ಮತ್ತು ಒಳ್ಳೆ ಮನಸ್ಸಿಗೆ ಶಾಂತಿ ಸಿಗ್ತತೆ. ಮತ್ತು ಯಾವಾಗಲೂ ಏನರ ದೇವ್ರ ದರ್ಶನ ಮಾಡ್ಬೇಕಾದ್ರೆ ಚೆನ್ನಾಗಿ ಅನಿಸ್ತದೆ. ಸ್ನೇಹಿತರೆ ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಕೋಟೆ ಆಂಜನೇಯನ ದರ್ಶನವನ್ನು ನಿಮ್ಗೆಲ್ರಿಗೂ ಮಾಡಿಸಿದ್ದೀನಿ. ಖಂಡಿತವಾಗಿಯೂ ನೋಡಿ, ಮೇಲ್ಗಡೆಯಿಂದ ನೋಡ್ತಾ ಇದ್ದರೆ ಈ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಎದುರುಗಡೆ ನಿಮಗೆ ದೃಶ್ಯದಲ್ಲಿ ಎದುರುಗಡೆ ಸಾಲುಮರದ ತಿಮ್ಮಕ್ಕ, ಪರಿಸರ ಪ್ರೇಮಿ ಸಾಲುಮರದ ತಿಮ್ಮಕ್ಕ ಅವರ ಒಂದು ಅಲ್ಲಿ ಉದ್ಯಾನವನ ಕೂಡ ಇದೆ. ಇಲ್ಲಿಗೆ ಬಂದರೆ ನೀವು ಆ ಪ್ಲೇಸನ್ನು ಕೂಡ ಕುಟುಂಬ ಸಮೇತರಾಗಿ ಬಂದು ಆ ಪ್ಲೇಸನ್ನು ಕೂಡ ನೋಡೋಕ್ಕೆ ನಿಮಗೆ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಿದ್ಮೇಲೆ ಈ ಥರದ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ಖಂಡಿತವಾಗಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ಆಂಜನೇಯನ ದರ್ಶನವನ್ನು ಮಾಡಿಸಿದ್ದೀನಿ. ಖಂಡಿತವಾಗಿಯೂ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಹಾಗೆ ನನ್ನ ಕಲಾ ಸೂರ್ಯ ಗುರು ಸೋಷಿಯಲ್ ಮೀಡಿಯಾ ಒಂದು ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನನ್ನು ಪ್ರೀತಿಯಿಂದ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನೀವು ಎಲ್ಲರೂ ಸಿಗೋಣ ಅಂತ